ಹೇಳೋ ನಮಸ್ಕಾರ ವೀಕ್ಷಕರೇ, N9 ಪ್ರಾಪರ್ಟಿಗೆ ಸ್ವಾಗತ. ಈ ಪ್ರಾಪರ್ಟಿ ಲೊಕೇಟ್ ಆಗಿರೋದು ಬನಶಂಕರಿ 6 ಸ್ಟೇಜ್ 4th H ಬ್ಲಾಕ್ ಅಲ್ಲಿ ಲೊಕೇಟ್ ಆಗಿದೆ. ಇದು 20/30 ಬರುತ್ತೆ. ಇದು 4 BHK 3 ಹೌಸ್ ಬರುತ್ತೆ. ಇದು ಫ್ರಂಟ್ ಎಲಿವೇಶನ್ ಬರುತ್ತೆ. ಇದು ಫ್ರಂಟ್ ಎಲಿವೇಶನ್ ಬರುತ್ತೆ. ನಿಮಗೆ ರೋಡ್ ಬಿಡ್ತು ಬಂದು ನಿಮಗೆ 25 ಫೀಟ್ ರೋಡ್ ಇದೆ. 25 ಫೀಟ್ ರೋಡ್ ಇದೆ. ಹೀಗೆ ಮುಂದೆ ರೈಟ್ ತಗೊಂಡು ಲೆಫ್ಟ್ ತಗೊಂಡ್ರೆ ನಿಮಗೆ ಕನಕಪುರ ರೋಡ್ ಸಿಗಿದೆ. ಸ್ವಲ್ಪ ಹಾಗೆ ಮುಂದೆ ಹೋದ್ರೆ ನಿಮಗೆ ತಲಗಟ್ಪುರ ಮೆಟ್ರೋ ಸ್ಟೇಷನ್, ವಾಜರಳ್ಳಿ ಮೆಟ್ರೋ ಸ್ಟೇಷನ್ ಇದೆ. ಇಲ್ಲಿ ವಾಕಬಲ್ ಡಿಸ್ಟೆನ್ಸ್ ಇದೆ, 10 ನಿಮಿಷ 15 ನಿಮಿಷ ವಾಕಬಲ್ ಡಿಸ್ಟೆನ್ಸ್. 1 ಕಿಲೋಮೀಟರ್ ಇದೆ ಇಲ್ಲಿಂದಾನೆ ಕನಕಪುರ ರೋಡು. ಇದು ನಿಮಗೆ ಫ್ರಂಟ್ ಎಲಿವೇಶನ್ ಬರುತ್ತೆ. ಎಲಿವೇಶನ್ಗೆ ಸ್ಕ್ರಾಚ್ಡ್ ಪೇಂಟ್ ಮಾಡಿಸಿದ್ದಾರೆ, LED ಲೈಟ್ಸ್ ಹಾಕಿದ್ದಾರೆ. ಇಲ್ಲಿ ನಿಮಗೆ ಕಾರ್ ಎಂಟ್ರಿ ಬರುತ್ತೆ, MSL ಮಾಡಿಸಿದ್ದಾರೆ, ಲೇಸರ್ ಕಟಿಂಗ್ ಮಾಡಿಸಿದ್ದಾರೆ. ನಿಮಗೆ ಇಲ್ಲೊಂದು ಬೆಲ್ ಪಾಯಿಂಟ್ ಇದೆ. ಇದು ಫ್ರಂಟ್ ಎಲಿವೇಶನ್ ಬರುತ್ತೆ ನಿಮಗೆ. ಹೀಗೆ ಬನ್ನಿ, ಇದು ಕಾರ್ ಎಂಟ್ರಿ ಬರುತ್ತೆ. ಹೀಗೆ ಬನ್ನಿ. ಫ್ಲೋರಿಂಗ್ ಎಲ್ಲ ಆಂಟಿಸ್ಕಿಡ್ ಟೈಲ್ಸ್ ಯೂಸ್ ಮಾಡಿದ್ದಾರೆ 1/1. ನಿಮಗೆ ಇಲ್ಲಿ 2 ಕಾರು, 4 ರಿಂದ 5 ಟೂ ವೀಲರ್ ನಿಲ್ಸ್ಕೊಳ್ಳೋಕೆ ಪ್ರಾವಿಧಾನ ಇದೆ. 5 ಟೂ ವೀಲರ್ ನಿಲ್ಸ್ಕೋಬಹುದು, 2 ಕಾರು, ದೊಡ್ಡ ಕಾರು 2 ಕಾರ್ ನಿಲ್ಸ್ಕೋಬಹುದು. ಇಲ್ಲಿ ಸಂಪ್ ಇದೆ, ಬೋರ್ ಇದೆ. ಸಂಪ್ ಬಂದು 10,000 ಲೀಟರ್ ಸ್ಟೋರೇಜ್ ಇದೆ. ಬೋರ್ ಬಂದು ನಿಮಗೆ 1500 ಡೆಪ್ತ್ ಹೋಗಿದೆ. 1.5 ಇಂದ 2 ಇಂಚ್ ನೀರಿದೆ. ಇದೆಲ್ಲ ಪಿಲ್ಲರ್ ಕನ್ಸ್ಟ್ರಕ್ಷನ್ ಬರುತ್ತೆ ನಿಮಗೆ. ಹೆವಿ ಬೀಮ್ಸ್ ಹಾಕಿದ್ದಾರೆ, ಪಿಲ್ಲರ್ ಕನ್ಸ್ಟ್ರಕ್ಷನ್ ಬರುತ್ತೆ. ಸರ್ವೆಂಟ್ಗೆ ಇಲ್ಲ ಕಾರ್ ಡ್ರೈವರ್ಗೆ ಒಂದು ವಾಶ್ರೂಮ್ ಮಾಡಿದ್ದಾರೆ. ಇದು ವಾಶ್ರೂಮ್ ಬರುತ್ತೆ. ಆಮೇಲೆ ಎಲೆಕ್ಟ್ರಿಕ್ ಗಾಡಿಗಳು ತಗೊಂಡ್ರೆ EV ಚಾರ್ಜಿಂಗ್ಗೆ ಪ್ಲಗ್ ಪಾಯಿಂಟ್ಸ್ಗಳು ಮಾಡಿದ್ದಾರೆ. ಸುತ್ತ EV ಚಾರ್ಜಿಂಗ್ಗೆ ಪ್ಲಗ್ ಪಾಯಿಂಟ್ಸ್ ಬರುತ್ತೆ. ಹೀಗೆ ಬಂದ್ರೆ ನಿಮಗೆ ಇಲ್ಲಿ ಶೂ ರ್ಯಾಕ್ ಮಾಡಿದ್ದಾರೆ. ಇಲ್ಲಿ ಶೂ ರ್ಯಾಕ್ ಇದೆ. ಆಮೇಲೆ ಹೆಲ್ಮೆಟ್ ಇಡೋಕೆ ರ್ಯಾಕ್ಸ್ ಮಾಡಿದ್ದಾರೆ. ಇಲ್ಲಿ ಹೆಲ್ಮೆಟ್ ಇಟ್ಕೋಬಹುದು. ಹೀಗೆ ಬಂದ್ರೆ ನಿಮ್ಗೆ ಇಲ್ಲಿ ಒಂದು 4 ಸಿಲಿಂಡರ್ ಇಡೋಕೆ ಪ್ರಾವಿಷನ್ ಮಾಡಿದ್ದಾರೆ. ಗ್ಯಾಸ್ ಸಿಲಿಂಡರ್ ಇಟ್ಕೊಳ್ಳೋಕೆ ಪ್ರಾವಿಷನ್ ಮಾಡಿದ್ದಾರೆ. ಅದಕ್ಕೆ MSL ಗೇಟ್ ಮಾಡಿಸಿ ನಿಮ್ಗೆ ಲಾಕ್ ಸಿಸ್ಟಮ್ ಮಾಡಿದ್ದಾರೆ. ಇಲ್ಲಿ ಸಿಲಿಂಡರ್ ಇಟ್ಕೋಬಹುದು. ಹೀಗೆ ಬಂದ್ರೆ ನಿಮ್ಗೆ ಇಲ್ಲಿ ಆಲ್ರೆಡಿ ಕಾವೇರಿ ಮೀಟರ್ ಫಿಕ್ಸ್ ಆಗಿದೆ. ಮೀಟರ್ ಕೂಡ ಆಲ್ರೆಡಿ ಕಾವೇರಿ ಮೀಟರ್ ಬಂದಿದೆ, ಫಿಕ್ಸ್ ಆಗಿದೆ. ಇಲ್ಲಿ ಎಲೆಕ್ಟ್ರಿಸಿಟಿ ಪ್ಯಾನಲ್ ಬೋರ್ಡ್ ಅಂಡ್ ಮೋಟರ್ ಸ್ಟಾರ್ಟರ್ ಪಾಯಿಂಟ್ ಕೂಡ ಇಲ್ಲೇ ಇದೆ. ಇದು ನಿಮ್ಗೆ ಹೀಗೆ ಬಂದ್ರೆ ಫಸ್ಟ್ ಫ್ಲೋರ್ ಎಂಟ್ರಿ ಬರುತ್ತೆ. SS ರೇಲಿಂಗ್ಸ್ ಹಾಕಿದ್ದಾರೆ. ಫ್ಲೋರಿಂಗ್ ಬಂದು ಲಪೋಟ್ರಾ ಆಂಟಿಸ್ಕಿಡ್ ಗ್ರೇನೈಟ್ ಯೂಸ್ ಮಾಡಿದ್ದಾರೆ. ಮ್ಯಾಟ್ ಫಿನಿಶಿಂಗ್ ಬರುತ್ತೆ. ಇದು 4 ಫೀಟ್ ಬರುತ್ತೆ ನಿಮ್ಗೆ. ಹೀಗೆ ಬಂದ್ರೆ ಫುಡ್ ಲೈಟ್ಸ್ ಕೂಡ ಹಾಕಿದ್ದಾರೆ ಇಲ್ಲಿ. ಹೀಗೆ ಬಂದ್ರೆ ನಿಮ್ಗೆ 2x4 ಟೈಲ್ಸ್ ಇಟಾಲಿಯನ್ ಡಿಸೈನ್ ಕ್ಲಾಡಿಂಗ್ ಮಾಡಿದ್ದಾರೆ. ಇಲ್ಲಿ ನಿಮ್ಗೆ SS ರೇಲಿಂಗ್ಸ್ ಟಫಾನ್ ಗ್ಲಾಸ್ ಹಾಕಿದ್ದಾರೆ. ಫ್ಲೋರಿಂಗ್ ಬಂದು ನಿಮ್ಗೆ ಲಪೋಟ್ರಾ ಆಂಟಿಸ್ಕಿಡ್ ಮ್ಯಾಟ್ ಫಿನಿಶಿಂಗ್ ಗ್ರೇನೈಟ್ ಯೂಸ್ ಮಾಡಿದ್ದಾರೆ ಫ್ಲೋರಿಂಗು. ಸೀಲಿಂಗ್ ಬಂದು PVC ಸೀಲಿಂಗ್ ಮಾಡಿಸಿ LED ಲೈಟ್ಸ್ ಹಾಕಿದ್ದಾರೆ. ನಿಮಗೆ ಇದು ಫ್ರಂಟ್ ಮೇನ್ ಡೋರ್ ಬರುತ್ತೆ. ಈಸ್ಟ್ ಬರುತ್ತೆ, ದೇವ್ ಮೂಲೆ ಬರುತ್ತೆ ಮೇನ್ ಡೋರ್. ಇದು ನಾರ್ತ್ ಈಸ್ಟ್ ಕಾರ್ನರ್ ಇದೆ ಈ ಮೂಲೆ. ಇದು ನಿಮಗೆ ಗ್ರೇನೈಟ್ ಬಾರ್ಡರ್ ಕೊಟ್ಟಿದ್ದಾರೆ. ಡಿಸೈನ್ ಬಂದು ಗ್ರೇನೈಟ್ ಬಾರ್ಡರ್ ಕೊಟ್ಟಿದ್ದಾರೆ. ಇದು ಒಳ್ಳೆ ವಾಸ್ಕಲ್ ಹಾಕಿದ್ದಾರೆ. ಈ ವಾಸ್ಕಲ್ ಸೈಜ್ ಬಂದು ನಿಮಗೆ 5/8 ಬರುತ್ತೆ. ಥಿಕ್ನೆಸ್ 5/8 ಬರುತ್ತೆ. 7 ಫೀಟ್ ಹೈಟ್ ಇದೆ. ಹೈಟ್ 7 ಫೀಟ್ ಇದೆ. ಇದು ಮೇನ್ ಡೋರ್ ಬರುತ್ತೆ. ನಿಮಗೆ ಒಳ್ಳೆ ಟೀಕ್ವುಡ್ ಮೇನ್ ಡೋರ್ 2 ಇಂಚ್ ಇದೆ. ಥಿಕ್ನೆಸ್ 2 ಇಂಚ್ ಇದೆ. ಹೈಟ್ ಬಂದು 7 ಅಡಿ ಹೈಟ್ ಇದೆ. ಒಳ್ಳೆ ಕಾರ್ನಿಶ್ ಮಾಡಿಸಿ ಒಳ್ಳೆ ಪಾಲಿಶ್ ಮಾಡಿಸಿದ್ದಾರೆ. ಟೀಕ್ವುಡ್ ಪಾಲಿಶ್ ಮಾಡಿಸಿದ್ದಾರೆ. 2 ಯುರೋಪ ಲಾಕ್ ಹಾಕಿದ್ದಾರೆ. ಒಂದು ಬ್ರಾಸ್ ಹ್ಯಾಂಡಲ್ ಇದೆ, ಹೆವಿ ಸೈಜ್ ಬ್ರಾಸ್ ಹ್ಯಾಂಡಲ್ ಇದೆ. ಒಳ್ಳೆ ಡಿಸೈನ್ ಮಾಡಿಸಿದ್ದಾರೆ. ಇದು ಮೇನ್ ಡೋರ್ ಬರುತ್ತೆ. ಈಸ್ಟ್ ಎಂಟ್ರಿ ಬರುತ್ತೆ. ಹೀಗೆ ಬನ್ನಿ. ಹೀಗೆ ಬಂದ್ರೆ ಇದು ಲೀವಿಂಗ್ ಸ್ಪೇಸ್ ಬರುತ್ತೆ. ಇದು ಲೀವಿಂಗ್ ಸ್ಪೇಸ್ ಬರುತ್ತೆ. ಫ್ಲೋರಿಂಗ್ ಎಲ್ಲ ನಿಮಗೆ ಗ್ರೇನೈಟ್ ಯೂಸ್ ಮಾಡಿದ್ದಾರೆ. ಫ್ಲೋರಿಂಗ್ ಗ್ರೇನೈಟ್ ಯೂಸ್ ಮಾಡಿದ್ದಾರೆ. ಸೀಲಿಂಗ್ ಬಂದು ನಿಮಗೆ ವುಡನ್ POP ಫಾಲ್ ಸೀಲಿಂಗ್ ಮಾಡಿಸಿ ಸುತ್ತ LED ಲೈಟ್ಸ್ ಹಾಕಿದ್ದಾರೆ. ನಿಮ್ಗೆ ವೆಂಟಿಲೇಷನ್ಗೋಸ್ಕರ ಇಲ್ಲಿ 4 ಡೋರ್ ಒಂದು ಕಿಟಕಿ ಇಟ್ಟಿದ್ದಾರೆ. ಟೀಕ್ವುಡ್ ಪಾಲಿಶ್ ಆಗಿದೆ. ಇಲ್ಲಿ ನಿಮ್ಗೆ ಟಿವಿ ಯೂನಿಟ್, ಎಂತ ಟಿವಿ ಅದು ಮೋಲ್ಡ್ ಮಾಡ್ಕೋಬಹುದು. ಡಿಸೈನ್ ಮಾಡಿಸಿ ಒಳ್ಳೆ ಡಿಸೈನ್ ಮಾಡಿಸಿದ್ದಾರೆ. ಟಿವಿ ಯೂನಿಟ್ಸ್ಗೆ LED ಲೈಟ್ಸ್ ಕೊಟ್ಟಿದ್ದಾರೆ. ಸ್ಮಾಲ್ ಸೋಕೆಸ್ ಮಾಡಿಸಿದ್ದಾರೆ. ಇಲ್ಲಿ ಟಿವಿ ಫಿಕ್ಸ್ ಮಾಡ್ಕೋಬಹುದು. ಅದಕ್ಕೆ ಕೇಬಲ್ ಲೈನು ಆಮೇಲೆ ನಿಮಗೆ ಇಂಟರ್ನೆಟ್ ಲೈನ್ ಎಲ್ಲ ಆಲ್ರೆಡಿ ಮಾಡಿಬಿಟ್ಟಿದ್ದಾರೆ. ಇಲ್ಲೆಲ್ಲ ಸ್ಟೋರೇಜ್ ಇದೆ.
ಇದೆಲ್ಲ ಸ್ಟೋರೇಜ್ ಇದೆ. ಹೀಗೆ ಬಂದರೆ ನಿಮಗೆ ಇಲ್ಲಿ ಯು ಪಿ ಎಸ್ ಇಡೋಕ್ಕೆ ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲಿ ಯು ಪಿ ಎಸ್ ಇಟ್ಕೋಬೋದು ನೀವು, ಯು ಪಿ ಎಸ್ ಇಡೋಕ್ಕೆ ಪ್ರಾವಿಷನ್ ಮಾಡಿದ್ದಾರೆ. ಹೀಗೆ ಬಂದರೆ ನೀವು ಇಲ್ಲಿ ಪೂಜೆ ಮಾಡಿದ್ದಾರೆ, ಪೂಜೆ ಬರುತ್ತೆ. ಗ್ರಾನೈಟ್ ಸ್ಲ್ಯಾಬ್ ಹಾಕಿದ್ದಾರೆ. ವಾಲ್ಗೆ 2x4 ಟೈಲ್ಸ್ ಸ್ಲೈಡಿಂಗ್ ಮಾಡಿ ಗೋಲ್ಡನ್ ಬಾರ್ಡರ್ ಕೊಟ್ಟಿದ್ದಾರೆ. ಸೀಲಿಂಗ್ ಬಂದು ನಿಮಗೆ POP ಫಾಲ್ ಸೀಲಿಂಗ್ ಮಾಡಿಸಿ LED ಲೈಟ್ಸ್ ಕೊಟ್ಟಿದ್ದಾರೆ. ಇಲ್ಲಿ ನಿಮಗೆ ಡ್ರಾಯರ್ಸ್ ಮಾಡಿಸಿದ್ದಾರೆ, ಸ್ಟೋರೇಜ್ ಸ್ಟೋರ್ ಮಾಡ್ಕೋಬಹುದು. ಒಂದು ಪ್ಲಗ್ ಪಾಯಿಂಟ್ ಇದೆ, ಒಂದು ಲೈಟ್ ಪಾಯಿಂಟ್ ಇದೆ. ನಿಮಗೆ ಇದು ಫ್ರೇಮ್ ಕೂಡ ಟೀಕ್ವುಡ್, ವಾಸ್ಕಲ್ ಕೂಡ ಟೀಕ್ವುಡ್, ಗ್ಲಾಸ್ ಡಿಸೈನ್, ಹಚ್ಚಿಂಗ್ ಗ್ಲಾಸ್ ಡಿಸೈನ್ ಮಾಡಿಸಿದ್ದಾರೆ. ಎಕ್ಸಲೆಂಟ್ ಆಗಿದೆ. ಆರಾಮಾಗಿ ಒಬ್ರು ಕುತ್ಕೊಂಡು ಪೂಜೆ ಮಾಡೋ ತರ ಪ್ರಾವಿಷನ್ ಮಾಡಿದ್ದಾರೆ. ಹೀಗೆ ಬಂದ್ರೆ ಇದು ಅಗ್ನಿ ಮೂಲೆ ಬರುತ್ತೆ, ನಿಮ್ಗೆ ಅಗ್ನಿ ಮೂಲೆ ಬರುತ್ತೆ. ಮಾಡ್ಯುಲರ್ ಕಿಚನ್ ಮಾಡಿದ್ದಾರೆ, ಇದೆಲ್ಲ ಸ್ಟೋರೇಜ್ ಮಾಡಿದ್ದಾರೆ. ಇಲ್ಲಿ ನಿಮಗೆ ಚಿಮ್ನಿ ಹಾಕೊಳ್ಳೋಕೆ ಪ್ರಾವಿಷನ್ ಮಾಡಿದ್ದಾರೆ. ಗ್ರಾನೈಟ್ ಸ್ಲ್ಯಾಬ್ ಬರುತ್ತೆ, ಗ್ರಾನೈಟ್ ಸ್ಲ್ಯಾಬ್ ಬರುತ್ತೆ. ಕೆಳಗಡೆ ಸಿಲಿಂಡರ್ ಪಾಯಿಂಟ್ ಇದೆಯಲ್ಲ, ಅಲ್ಲಿಂದಾನೇ ಲೈನ್ ಬಂದಿದೆ, ಗ್ಯಾಸ್ ಲೈನ್. ಜಸ್ಟ್ ಪ್ಲಗ್ ಮಾಡ್ಕೋಬೇಕು, ಸ್ಟವ್ ಇಟ್ಕೊಳ್ಳೋಕೆ ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲಿ ನಿಮಗೆ ಒಂದು ಸಿಂಕ್ ಇಟ್ಟಿದ್ದಾರೆ, ಸಿಂಕ್ ಬರುತ್ತೆ. ಇಲ್ಲಿ ನಿಮ್ಗೆ ಆಕ್ವಾಗಾರ್ಡ್ ಇಟ್ಕೊಳ್ಳೋಕೆ ಪ್ರಾವಿಷನ್ ಮಾಡಿದ್ದಾರೆ. ಆಕ್ವಾಗಾರ್ಡ್ ಪಾಯಿಂಟು, ಪ್ಲಗ್ ಪಾಯಿಂಟ್ ಎಲ್ಲ ಮಾಡಿದ್ದಾರೆ, ವಾಟರ್ ಲೈನ್ ಎಲ್ಲ ಮಾಡಿದ್ದಾರೆ. ಇಲ್ಲಿ ನಿಮಗೆ ಒಂದು ಯುಟಿಲಿಟಿ ಬಂದಿದೆ. ಹೀಗೆ ಬನ್ನಿ, ಇಲ್ಲಿ ಯುಟಿಲಿಟಿ ಇದೆ. ಹೀಗೆ ಬನ್ನಿ, ಇಲ್ಲಿ ಕಾಮನ್ ವಾಶ್ರೂಮ್ ಇದೆ, ಕಾಮನ್ ವಾಶ್ರೂಮ್ ಇದೆ. ಹೀಗೆ ಬಂದ್ರೆ ವಯಸ್ಸಾದವ್ರಿಗೆ ಚಿಕ್ಕದಾಗ ಒಂದು ರೂಮ್ ಮಾಡಿದ್ದಾರೆ, ಸ್ಮಾಲ್ ರೂಮು. ಅದಕ್ಕೆ ಒಂದು ಟೀಕ್ವುಡ್, ಒಂದು ಕಿಟ್ಕಿಟ್ಟಿದ್ದಾರೆ. ಇದು ಸ್ಲೈಡಿಂಗ್ ವಾರ್ಡ್ರೋಬ್ ಮಾಡಿಸಿದ್ದಾರೆ. ಸ್ಟೋರೇಜ್, ಬಟ್ಟೆ ಸ್ಟೋರೇಜ್ಗೆ ನೋಡಿ. LED ಲೈಟ್ಸ್ ಕೊಟ್ಟಿದ್ದಾರೆ ಇದಕ್ಕೆ. ಸೀಲಿಂಗ್ ಬಂದು POP ಫಾಲ್ ಸೀಲಿಂಗ್ ಮಾಡಿಸಿ LED ಲೈಟ್ಸ್ ಕೊಟ್ಟಿದ್ದಾರೆ. ನಿಮಗೆ ಗ್ರಾನೈಟ್ ಯೂಸ್ ಮಾಡಿದ್ದಾರೆ ಫ್ಲೋರಿಂಗು. AC ಹಾಕೊಳ್ಳೋಕೆ ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲಿ AC ಹಾಕೊಳ್ಳೋಕ್ಕೂ ಪ್ರಾವಿಷನ್ ಮಾಡಿದ್ದಾರೆ. AC ಕೂಡ ಹಾಕೋಬಹುದು ನೀವು. ಮೇಲ್ಗಡೆ ಕೂಡ ಸ್ಟೋರೇಜ್ ಇದೆ, ಸ್ಟೋರೇಜ್ ಮಾಡ್ಕೋಬಹುದು. ಹೀಗೆ ಬನ್ನಿ, ನಿಮ್ಗೆ ಇದು ಸೆಕೆಂಡ್ ಫ್ಲೋರ್ ಎಂಟ್ರಿ ಬರುತ್ತೆ. SS ರೈಲಿಂಗ್ಸ್ ಹಾಕಿದ್ದಾರೆ, ಒಳ್ಳೆ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಫುಡ್ ಲೈಟ್ಸ್ ಹಾಕಿದ್ದಾರೆ, ಸುತ್ತ ಫುಡ್ ಲೈಟ್ಸ್ ಕೂಡ ಹಾಕಿದ್ದಾರೆ. ಇದೆಲ್ಲ ಫುಡ್ ಲೈಟ್ಸ್ ಬರುತ್ತೆ. ಹೀಗೆ ಬಂದ್ರೆ ನಿಮ್ಗೆ ಆ ರೂಮು ಈ ರೂಮ್ ಸೆಂಟ್ರಲ್ಲಿ ಒಂದು ಸ್ಟಡಿ ಟೇಬಲ್ ಮಾಡಿದ್ದಾರೆ. ವರ್ಕ್ ಸ್ಟೇಷನ್ ಅವರ ಮಾಡ್ಕೋಬಹುದು, ಸ್ಟಡಿ ಟೇಬಲ್ ಅವರ ಮಾಡ್ಕೋಬಹುದು. ಇದಕ್ಕೊಂದು ಡ್ರಾಯರ್ಸ್ ಕೊಟ್ಟಿದ್ದಾರೆ. ಇಲ್ಲಿ ಸ್ಟೋರೇಜ್ ಇದೆ, ಎಲ್ಲ ಸ್ಟೋರೇಜ್ ಮಾಡ್ಕೋಬಹುದು. ಇದಕ್ಕೆ LED ಲೈಟ್ಸ್ ಕೊಟ್ಟು ಪ್ಲಗ್ ಪಾಯಿಂಟ್ಗಳು ಕೊಟ್ಟಿದ್ದಾರೆ. ಹೀಗೆ ಬನ್ನಿ, ಹೀಗೆ ಬಂದ್ರೆ ಇದು ಸೀಲಿಂಗ್ ಬಂದು ನಿಮ್ಗೆ POP ಫಾಲ್ ಸೀಲಿಂಗ್ ಮಾಡಿಸಿ LED ಲೈಟ್ಸ್ ಕೊಟ್ಟಿದ್ದಾರೆ. ಫ್ಲೋರಿಂಗ್ ಎಲ್ಲ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಇದು ವಾರ್ಡ್ರೋಬ್ ಬರುತ್ತೆ, ಸ್ಲೈಡಿಂಗ್ ವಾರ್ಡ್ರೋಬ್ ಮಾಡಿಸಿದ್ದಾರೆ. ಮೇಲ್ಗಡೆ ಕೂಡ ಸ್ಟೋರೇಜ್ ಇದೆ. ಹೀಗೆ ಬನ್ನಿ, ಹೀಗೆ ಬಂದ್ರೆ ಇಲ್ಲಿ ಡ್ರೆಸ್ಸಿಂಗ್ ಮಿರರ್ ಇದೆ. ಇಲ್ಲಿ ಸ್ಟೋರೇಜ್ ಕೂಡ ಇದು ಮಾಡಿಸಿದ್ದಾರೆ. ಡ್ರೆಸ್ಸಿಂಗ್ ಮಿರರ್ ಇದೆ, ಇಲ್ಲಿ ಸ್ಟೋರೇಜ್ ಇದೆ. ಹೀಗೆ ಬಂದ್ರೆ ನಿಮ್ಗೆ ಇದು ಅಟ್ಯಾಚ್ ಬರುತ್ತೆ. ಫ್ಲೋರಿಂಗ್ ಬಂದು ನಿಮ್ಗೆ ಆಂಟಿ ಸ್ಕಿಡ್ ವಿತ್ ವಾಟರ್ ಪ್ರೂಫ್ ಮಾಡಿಸಿದ್ದಾರೆ. ವೆಂಟಿಲೇಷನ್ಗೆ ಕಿಟ್ ಇದ್ದಾರೆ. ಎಕ್ಸಾಸ್ಟ್ ಹಾಕೊಳ್ಳೋಕೆ ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲಿ ಕಮೋಡ್ ಇದೆ. ಇಲ್ಲಿ ಸೋಲಾರ್ ಗೀಸರ್ ಎರಡು ಪ್ರಾವಿಷನ್ ಮಾಡಿದ್ದಾರೆ. 2x4 ಟೈಲ್ಸ್ ಕ್ಲಾಡಿಂಗ್ ಮಾಡಿದ್ದಾರೆ, ಅಪ್ ಟು 7 ಫೀಟ್ ವರೆಗೂ. ಇಲ್ಲಿ ಶವರ್ ಇದೆ, ವಾಲ್ ಮಿಕ್ಸರ್ ಇದೆ. ಇಲ್ಲೊಂದು ಲೈಟ್ ಪಾಯಿಂಟ್ ಇದೆ, ಒಂದು ಪ್ಲಗ್ ಪಾಯಿಂಟ್ ಇದೆ. ಇಲ್ಲಿ ಮಿರರ್ ಹಾಕೊಳ್ಳೋಕೆ ಪ್ರಾವಿಷನ್ ಮಾಡಿದ್ದಾರೆ. ಇದು ವಾಟರ್ ಪ್ರೂಫ್ ಡೋರ್ ಬರುತ್ತೆ. ಈಗ ಬನ್ನಿ, ಇದು ನಿಮಗೆ ಸೆಕೆಂಡ್ ರೂಮ್ ಬರುತ್ತೆ. ಫ್ಲೋರಿಂಗ್ ಎಲ್ಲ ನಿಮಗೆ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. POP ಫಾಲ್ ಸೀಲಿಂಗ್ ಮಾಡಿಸಿದ್ದಾರೆ. ಸ್ಲೈಡಿಂಗ್ ವಾರ್ಡ್ರೋಬ್ ಮಾಡಿಸಿದ್ದಾರೆ. ಇದೇ ಡಿಸೈನ್ ಬೇರೆ ಇದೆ. ನಿಮಗೆ LED ಲೈಟ್ಸ್ ಕೊಟ್ಟಿದ್ದಾರೆ ನೋಡಿ. ಇದು ಡೋರ್ ಓಪನ್ ಮಾಡಿದ ತಕ್ಷಣ ಲೈಟ್ ಆನ್ ಆಗುತ್ತೆ. LED ಲೈಟ್ಸ್ ಕೊಟ್ಟಿದ್ದಾರೆ. ಎಷ್ಟೇ ಬಟ್ಟೆ ಅಂದ್ರೆ ಸ್ಟೋರೇಜ್ ಮಾಡ್ಕೋಬಹುದು ನೀವು. ಎಕ್ಸಲೆಂಟ್ ಆಗಿ ಮಾಡಿದ್ದಾರೆ. ಇಲ್ಲೊಂದು ಡ್ರೆಸ್ಸಿಂಗ್ ಮಿರರ್ ಇದೆ. ಇಲ್ಲಿ ಟಿವಿ ಯೂನಿಟ್, ಎಂತ ಟಿವಿ ಆದ್ರೂ ಇಲ್ಲಿ ಮೋಲ್ಡ್ ಮಾಡ್ಕೋಬಹುದು. ಟಿವಿ ಯೂನಿಟ್ ಮಾಡಿದ್ದಾರೆ. ಇದಕ್ಕೆ ಡ್ರಾಯರ್ಸ್ ಮಾಡಿಸಿದ್ದಾರೆ, ಸ್ಟೋರೇಜ್ಗೆ ಸ್ಟೋರೇಜ್ ಮಾಡ್ಕೋಬಹುದು. ಎಕ್ಸಲೆಂಟ್ ಆಗಿದೆ. ಹೀಗೆ ಬಂದ್ರೆ ಇದು ರೋಡ್ ಸೈಡ್ ಬರುತ್ತೆ. ಒಂದು ಬಾಲ್ಕನಿ ಇದೆ, ಬಾಲ್ಕನಿ ಇದೆ. SS ರೈಲಿಂಗ್ಸ್ ಟಫನ್ ಗ್ಲಾಸ್ ಹಾಕಿದ್ದಾರೆ. ಫ್ಲೋರಿಂಗ್ ಬಂದು ಆಂಟಿ ಸ್ಕಿಡ್ ಟೈಲ್ಸ್ ಯೂಸ್ ಮಾಡಿದ್ದಾರೆ.
ಅಪ್ ಟು ನಿಮ್ಗೆ 10 ಫೀಟ್ ವರೆಗೂ 2x4 ಟೈಲ್ಸ್ ಡಿಸೈನ್, ಇಟಾಲಿಯನ್ ಡಿಸೈನ್ ಟೈಲ್ಸ್ ಕ್ಲಾಡಿಂಗ್ ಮಾಡಿದ್ದಾರೆ. PVC ಸೀಲಿಂಗ್ ಮಾಡಿಸಿ LED ಲೈಟ್ ಕೊಟ್ಟಿದ್ದಾರೆ. ಇದು ನಿಮಗೆ ವಾಟರ್ ಪ್ರೂಫ್ ಡೋರ್ ಬರುತ್ತೆ. ಹೀಗೆ ಬಂದ್ರೆ ಇದು ಅಟ್ಯಾಚ್ ಇದೆ. ಹೀಗೆ ಬನ್ನಿ. ಫ್ಲೋರಿಂಗ್ ಬಂದು ನಿಮಗೆ ಹ್ಯಾಂಟಿ ಸ್ಕಿಡ್ ಟೈಲ್ಸ್ ಯೂಸ್ ಮಾಡಿದ್ದಾರೆ, ವಾಟರ್ ಪ್ರೂಫ್ ಮಾಡಿಸಿದ್ದಾರೆ. ವೆಂಟಿಲೇಷನ್ಗೆ ಕಿಟ್ ಇದ್ದಾರೆ, ಒಂದು ಎಕ್ಸಾಸ್ಟ್ ಫ್ಯಾನ್ ಪ್ರಾವಿಷನ್ ಮಾಡಿದ್ದಾರೆ, ಸೋಲಾರ್ ಗೀಸರ್ 2 ಇದೆ. ಇಲ್ಲಿ ಕಮೋಡ್ ಬರುತ್ತೆ, ಇಲ್ಲಿ ವಾಲ್ ಮಿಕ್ಸರ್ ಬರುತ್ತೆ, ಶವರ್ ಇದೆ, ಇಲ್ಲೊಂದು ಹ್ಯಾಂಡ್ ವಾಶ್ ಬರುತ್ತೆ, ವಾಟರ್ ಪ್ರೂಫ್ ಡೋರ್ ಹಾಕಿದ್ದಾರೆ. ಹೀಗೆ ಬನ್ನಿ. ಇದು ನಿಮಗೆ 3rd ಫ್ಲೋರ್ ಎಂಟ್ರಿ ಬರುತ್ತೆ. ಹೀಗೆ ಬನ್ನಿ. ಇದು 3 ಫೀಟ್ ಇದೆ. SS ರೇಲಿಂಗ್ಸ್ ಹಾಕಿದ್ದಾರೆ, ಫುಡ್ ಲೈಟ್ಸ್ ಹಾಕಿದ್ದಾರೆ, ಸುತ್ತ ಫುಡ್ ಲೈಟ್ಸ್ ಬರುತ್ತೆ. ನಿಮಗೆ ಇಲ್ಲಿ ಸ್ಕೈ ಲೈಟ್ ಇದೆ. ಮಾರ್ನಿಂಗ್ 6 to ಈವ್ನಿಂಗ್ 6 ವರೆಗೂ ನಿಮ್ಗೆ ಬೆಳಕು ಬರುತ್ತೆ. ಇಲ್ಲಿ ಒಳ್ಳೆ ಬೆಳಕು. ಇದು ನಿಮಗೆ ಒಂದು ಸ್ಮಾಲ್ ಒಂದು ಕಿಟ್ ಇದ್ದಾರೆ ಇಲ್ಲಿ, ಟೀ ಕುಡ್. ಹೀಗೆ ಬನ್ನಿ. ಹೀಗೆ ಬಂದ್ರೆ ಇಲ್ಲಿ ನೀವು ವಾಷಿಂಗ್ ಮಿಷಿನ್ ಇಡೋಕೆ ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲಿ ವಾಷಿಂಗ್ ಮಿಷಿನ್ ಇಟ್ಕೋಬಹುದು, ಅದಕ್ಕೆ ಪ್ಲಗ್ ಪಾಯಿಂಟ್ ಇದೆ, ವೇಸ್ಟ್ ವಾಟರ್ ಕನೆಕ್ಷನ್ ಇದೆ, ವಾಟರ್ ಲೈನ್ ಇದೆ. ನೀವು ಬಟ್ಟೆ ಹೋಗಿ ಸಾಮಾನುಗಳೆಲ್ಲ ಸ್ಟೋರೇಜ್ ಮಾಡ್ಕೋಬಹುದು. ಸೋಪು, ಬ್ರಷ್, ಪೌಡರ್ಗಳೆಲ್ಲ ಅಲ್ಲಿ ಇಟ್ಕೋಬಹುದು. ಹೀಗೆ ಬಂದ್ರೆ ಇದು 4th ರೂಮ್ ಬರುತ್ತೆ. ಇದು 4th ರೂಮ್ ಬರುತ್ತೆ. ಫ್ಲೋರಿಂಗ್ ಬಂದು ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಸೀಲಿಂಗ್ ಬಂದು POP ಫಾಲ್ ಸೀಲಿಂಗ್ ಮಾಡಿಸಿ LED ಲೈಟ್ಸ್ ಕೊಟ್ಟಿದ್ದಾರೆ. ವೆಂಟಿಲೇಷನ್ಗೆ ಒಂದು ಕಿಟ್ ಇದೆ 3 ಡೋರ್ದು. ಇದು ಸ್ಲೈಡಿಂಗ್ ವಾರ್ಡ್ರೋಬ್ ಬರುತ್ತೆ ವಿತ್ LED ಲೈಟ್ಸ್ ಕೊಟ್ಟಿದ್ದಾರೆ. ಇದು LED ಲೈಟ್ಸ್ ಬರುತ್ತೆ. ಸ್ಟೋರೇಜ್ ಇದೆ, ಮೇಲ್ಗಡೆ ಕೂಡ ಸ್ಟೋರೇಜ್ ಇದೆ. ಇಲ್ಲಿ ಡ್ರೆಸ್ಸಿಂಗ್ ಮಿರರ್ ಇದೆ. ಇಲ್ಲಿ ಡಿಫ್ರೆಂಟ್ ಟೈಪ್, ಕೆಳಗಡೆನೆ ಬೇರೆ ತರ ಇದೆ, ಇಲ್ಲೇ ಬೇರೆ ತರ ಇದೆ. ಟಿವಿ ಯೂನಿಟ್ ಬರುತ್ತಿದ್ದು ಒಳ್ಳೆ ತರ. ವಿನಿಯರ್ ಶೀಟ್ ಇದು. ಇಲ್ಲಿ ಸ್ಟೋರೇಜ್ ಇದೆ, ಇಲ್ಲೂ ಸ್ಟೋರೇಜ್ ಇದೆ. ಇಲ್ಲಿ ನೀವು ರಿಮೋಟ್ ಸೆಟಪ್ ಬಾಕ್ಸ್ ಇಟ್ಕೊಳ್ಳೋಕೆ ಪ್ರಾವಿಷನ್ ಮಾಡಿದ್ದಾರೆ, ಟೈರ್ ಮಾಡಿಸಿದ್ದಾರೆ. ರೋಡ್ ಸೈಡ್ ಬರುತ್ತೆ. ಹೀಗೆ ಬನ್ನಿ. ಟಫಾನ್ ಗ್ಲಾಸ್ SS ರೇಲಿಂಗ್ಸ್ ಹಾಕಿದ್ದಾರೆ. ಸೀಲಿಂಗ್ ಬಂದು PVC ಸೀಲಿಂಗ್ ಮಾಡಿಸಿ LED ಲೈಟ್ಸ್ ಹಾಕಿದ್ದಾರೆ. ಇಟಾಲಿಯನ್ ಡಿಸೈನ್ ಟೈಲ್ಸ್ ಕ್ಲಾಡಿಂಗ್ ಮಾಡಿದ್ದಾರೆ ಅಪ್ ಟು 9 ಫೀಟ್ ವರೆಗೂ. ಫ್ಲೋರಿಂಗ್ ಬಂದು ಆಂಟಿ ಸ್ಕಿಡ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಇದು ನಿಮಗೆ ವಾಟರ್ ಪ್ರೂಫ್ ಡೋರು. ಟೀಕುಡ್ ವಾಸ್ಕಲ್, ಇದು ವಾಸ್ಕಲ್ ಕೂಡ ಟೀಕುಡ್ ಇದೆ. ಹೀಗೆ ಬನ್ನಿ. ಇದಕ್ಕೆ ಅಟ್ಯಾಚ್ ಬರುತ್ತೆ. ಹೀಗೆ ಬನ್ನಿ. ಇದು ಅಟ್ಯಾಚ್ ವಾಶ್ರೂಮ್ ಬರುತ್ತೆ. ಕೆಳಗಡೆ ನೋಡಿದ್ರೆ ಸೇಮ್ ಅದೇ ತರ ವಾಶ್ರೂಮ್ ಇದು. ಹೀಗೆ ಬಂದ್ರೆ ನಿಮ್ಗೆ ಇಲ್ಲಿ ಸಿಟ್ ಔಟ್ ಇಲ್ಲ ಬಾಲ್ಕನಿ ಮಾಡ್ಕೋಬಹುದು. ಇದು ನಿಮ್ಗೆ ಸೇಫ್ಟಿಗೆ MSR ಡೋರ್ ಮಾಡಿಸಿದ್ದಾರೆ, ಹೆವಿ ಗೇಜು. ಹೀಗೆ ಬನ್ನಿ. ನೀವು ಬಟ್ಟೆ ಒಗ್ದು ಇಲ್ಲೇ ಒಣಗಾಕೋಬಹುದು. ಆಂಗಲ್ ಹಾಕಿದ್ದಾರೆ, ಇಲ್ಲೇ ಬಟ್ಟೆ ಒಣಗಾಕೋಬಹುದು. ಕೈಯಲ್ಲೇ ಬಟ್ಟೆ ಒಕ್ಕೋತೀನಿ ಅಂದ್ರೆ ಇಲ್ಲೇ ಪ್ರಾವಿಷನ್ ಮಾಡಿದ್ದಾರೆ. ಇದು ನೀವು ಸಿಟ್ ಔಟ್ ಯಾರ ಮಾಡ್ಕೋಬಹುದು, ಇಲ್ಲ ಬಾಲ್ಕನಿ ಯಾರ ಮಾಡ್ಕೋಬಹುದು. ನಿಮ್ ಮೇಲ್ಗಡೆ ಬಂದ್ರೆ ಓಪನ್ ಟೆರೆಸ್ ಇದೆ. ಇದು ಫ್ಲೋರಿಂಗ್ ಬಂದು ನಿಮ್ಗೆ ಆಂಟಿ ಸ್ಕಿಡ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಹೀಗೆ ಬಂದ್ರೆ ನಿಮ್ಗೆ ಮೇಲ್ಗಡೆ ಓಪನ್ ಟೆರೆಸ್ ಇದೆ. ಬನ್ನಿ. ಹೀಗೆ ಬನ್ನಿ. ಇದು ಸ್ಕೈಲೈಟ್ಗೆ ನಿಮ್ಗೆ ಟಫಾನ್ ಗ್ಲಾಸ್ ಹಾಕಿದ್ದಾರೆ, ಹೆವಿ ಥಿಕ್ನೆಸ್. ಇದೆಲ್ಲ ವಾಟರ್ ಪ್ರೂಫ್ ಮಾಡಿಸಿದ್ದಾರೆ. ನಿಮ್ಗೆ ಓಪನ್ ಟೆರೆಸ್ ಬರುತ್ತಿದ್ದು ವಾಟರ್ ಪ್ರೂಫ್ ಮಾಡಿಸಿದ್ದಾರೆ. ಈ ಪ್ರಾಪರ್ಟಿ ಬನಶಂಕರಿ 6 ಸ್ಟೇಜ್ 4th H ಬ್ಲಾಕ್ ಅಲ್ಲಿ ಲೊಕೇಟ್ ಆಗಿದೆ. 20/30 ಬರುತ್ತೆ. ನಿಮ್ಗೆ ಸರೌಂಡಿಂಗ್ ಆಲ್ಮೋಸ್ಟ್ 80% ನೋಡಿ, ಇಲ್ಲೆಲ್ಲ ಲೊಕೇಶನ್ ಮನೆಗಳೆಲ್ಲ ಕವರ್ ಆಗಿದೆ. ನಿಮ್ಗೆ ಆಪೋಸಿಟ್ ಕಾಣಿಸ್ತಾ ಇರೋದೇ ನಿಮ್ಗೆ ಮೆಟ್ರೋ. ಇದು ಎದುರುಗಡೆ ಕಾಣಿಸ್ತಿದೆ, ಅದು ಮೆಟ್ರೋ ಲೈನ್ ಬರುತ್ತೆ. ಆಪೋಸಿಟ್ ಕಾಣ್ತಾ ಇರೋದೇ ಮೆಟ್ರೋ. ಇದು ವಾಜರಳ್ಳಿ ಮೆಟ್ರೋ ಸ್ಟೇಷನ್ ಬರುತ್ತೆ. ನಿಮ್ಗೆ ಜಸ್ಟ್ ಇಲ್ಲಿಂದ ವಾಕಬಲ್ 10 to 15 ಮಿನಿಟ್ಸು, 1 ಕಿಲೋಮೀಟರ್ ಇದೆ. ತಲಗಟ್ಪುರ ಮೆಟ್ರೋ ಸ್ಟೇಷನ್ ಹತ್ರ ಇದೆ. ಕನಕಪುರ ರೋಡ್ಗೆ ನಿಮ್ಗೆ ವಾಕಬಲ್ ಡಿಸ್ಟೆನ್ಸ್ ಇದೆ. 80 ಫೀಟ್ ರೋಡು ಪ್ಯಾರ್ಲರ್. ಇಲ್ಲಿ 80 ಫೀಟ್ ರೋಡ್ ಕನೆಕ್ಟಿವಿಟಿ ಇದೆ ನಿಮಗೆ. ಹಿಂಗೆ ರೈಟ್ ತಗೊಂಡು ಹೋದ್ರೆ 80 ಫೀಟ್ ಅಲ್ಲಿ ನಿಮಗೆ ಸೋಂಪುರ ಟೋಲ್ ಮೈಸೂರು ರೋಡ್ಗೆ ಕನೆಕ್ಟಿವಿಟಿ ಇದೆ. ನಿಯರೆಸ್ಟ್ ಸ್ಕೂಲುಗಳು ನಿಮಗೆ ಇಲ್ಲಿ NPS ಸ್ಕೂಲ್ ಇದೆ, ಚಿನ್ಮಯಿ ಸ್ಕೂಲ್ ಇದೆ, ರಾಷ್ಟ್ರೋತ್ತನ ಸ್ಕೂಲ್ ಇದೆ, ಪ್ರೆಸಿಡೆಂಟಿ ಸ್ಕೂಲ್ ಇದೆ, RV ಇಂಜಿನಿಯರಿಂಗ್ ಕಾಲೇಜ್ ಇದೆ.
ನಿಮಗೆ ಕನಕಪುರ ರೋಡಲ್ಲಿ ಒಳ್ಳೊಳ್ಳೆ ಸ್ಕೂಲು ಕಾಲೇಜ್ಗಳೆಲ್ಲ ಇದೆ. ಈ ಪ್ರಾಪರ್ಟಿ ಇಷ್ಟ ಆದರೆ ಸ್ಕ್ರೀನ್ ಮೇಲೆ ಎಡಗಡೆ ಓನರ್ ನಂಬರ್ ಇರುತ್ತೆ, ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡ್ಬೋದು, ಯಾವುದೇ ರೀತಿ ಬ್ರೋಕರೇಜ್ ಇರಲ್ಲ. ಈ ಪ್ರಾಪರ್ಟಿ ನಿಮ್ಗೇನು ಇಷ್ಟ ಆದರೆ ಡಿಸ್ಕ್ರಿಪ್ಷನಲ್ಲಿ ಲೊಕೇಶನ್, ಇದು ಪ್ರೈಸ್, ಇದು ಡೀಟೇಲ್ ಎಲ್ಲ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ನಿಮ್ಗೇನು ಇಷ್ಟ ಆದರೆ ಓನರ್ ಕಾಲ್ ಮಾಡಿ. ಈ ಪ್ರಾಪರ್ಟಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಪೇಜ್ನ ಫಾಲೋ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ. N9 ಪ್ರಾಪರ್ಟಿಗೆ ಸಪೋರ್ಟ್ ಮಾಡಿ, ಪ್ಲೀಸ್ ಸಪೋರ್ಟ್.